ಗೈಸ್ ಅಂತೂ ಇಂದು ನಮ್ಮದು ಹೀರೋನ ಮೀಟ್ ಆದ್ವಿ. ಇವಾಗ ಇಬ್ಬರು ಸೇರಿ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಏನು ಅಂದರೆ ಅಣ್ಣ ನಿನ್ನೆ ವಿಡಿಯೋನೇ ಇನ್ನೂ ಎಡಿಟ್ ಮಾಡ್ತವ್ರೆ ನೋಡಿ. ಗೈಸ್ ಅಣ್ಣಂದು ಫುಲ್ಲು ಹುಷಾರಿಲ್ಲ ಇವತ್ತು. ಏನೋ ಅದು ದವಡೆ ಹಲ್ಲು ಅವನಿಗೆ ಎಕ್ಸ್ಟ್ರಾ ಬರ್ತೈತೆ ಅಂತ ಹೇಳ್ತವ್ರೆ. ಹಾಸ್ಪಿಟ್ಲ್ಗೆ ಹೋಗಿದ್ದ? ಏನಾದರೂ ಡಾಕ್ಟ್ರು? ವಾರ ಮಾತಾಡೋದು ಕಷ್ಟ. ಗೈಸ್ ಇವಾಗ ಒಂದು ವಾರ ಮೌನ ವ್ರತ ಮಾಡ್ತವ್ರೆ. ಆಯ್ತವರು ಪಾಪ ಬೇರೆ ಆಗುತ್ತೆ. ಗೈಸ್ ಇವತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಹೇಳಿದ್ನಲ್ವಾ, ಅದೇಗೋಸ್ಕರ ಇವತ್ತು ವೈಭವ್ ಕೇಳ್ತಾ ಇದ್ದಾರೆ. ಇವತ್ತು ಅಣ್ಣಂದು ಮಾತಿಲ್ಲ ಕತೆ ಇಲ್ಲ ಅಷ್ಟೇ. ಮಾತಿಲ್ಲ ಕತೆ ಇಲ್ಲ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದು ಜೈ ಒಂದು ಅಷ್ಟೇ. ಗಾಯ್ಸ್ 3 ಜನನು ಬಂದಾಯ್ತು. ಇನ್ನೇನೋ ಪ್ರೀತಂಬ್ರು ಏನಾದ್ರು ನಮಸ್ಕಾರ ನಮಸ್ಕಾರ. 3 ಜನ ಇವಾಗ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ. ಲ್ಯಾಬ್ ಎಕ್ಸಾಮ್ ಇದೆ ಅಂತ ಓಡೋಗ್ತಾ ಇದ್ದೀವಿ. ಅದೇನು ಬರೀತೀವೋ ಏನೋ ಗೊತ್ತಿಲ್ಲ, ಕಿದಾಕ್ತೀವಿ. ಒಟ್ಟು ಕಾಲೇಜಲ್ಲಿ ಇವತ್ತು ಫಸ್ಟು ಬ್ಯಾಚ್ ಅವರು ಸ್ವಲ್ಪ ಯಾವ ಥರ ಹೆಲ್ಪ್ ಮಾಡ್ತಾರೆ. ನಾವೆಲ್ಲ ಸೆಕೆಂಡ್ ಬ್ಯಾಚು, ಎಲ್ಲದರಲ್ಲೂ ಸೆಕೆಂಡ್ ಇರ್ತೀವಿ ನಾವು. ಯಾಕಂದ್ರೆ ನಮ್ಮದವರು ಸ್ವಲ್ಪ ಹುಷಾರಿಲ್ಲ ಅಂತ ಗಾಯ್ಸ್ ತುಂಬ ರಶ್ ಇದೆ. ಬೇರೆ ಬಸ್ ನೋಡ್ಕೊಳ್ಳೋಣ ಬಂದು. ಇವಾಗ ಬಸ್ ಇಲ್ಲ ಬೇರೆ ಬಸ್ ಬೇರೆ ಬಸ್. वंडरवर्ल्ड में जिक्र यारा के नाम का. ಗಾಯ್ಸ್ ಅಂತಿದ್ದು ಇಂದ್ರನಗರಕ್ಕೆ ಬಂದಾಯಿತು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾಲೇಜಿನ ಸೇರ್ತಿದೆ. ಎಷ್ಟು ರಶ್ ಆಗಿತ್ತು ಅಂದರೆ ಬಸ್ಸು ಅವನ ಅಜ್ಜಿ ನೋಡೋಕ್ಕಾಗಲ್ಲ. ಅವನ ಅಜ್ಜಿ ಹೆಂಗೆ ಅಂದರೆ ಒಳ್ಳೆ ಯುದ್ಧ ಮಾಡೋ ಥರ ಆಗ್ತಾಯಿತ್ತು ಗಾಯ್ಸ್ ಬಸ್ಸಲ್ಲಿ ಎಲ್ಲ. ಮತ್ತೆ ಪ್ರೀತಮ್ ಇವತ್ತು ಓದ್ತಿದ್ರ ಎಲ್ಲ ರೆಕಾರ್ಡು? ಹೌದಾ? ಇನ್ನೇನು ಔಟ್ ಆಫ್ ಔಟ್ ಈಗ ಮಾರ್ಕ್ಸಲ್ಲಿ ಅಲ್ಲ, ಎಕ್ಸಾಮ್ ಬಗ್ಗೆ ಏನಾದರೂ ಸ್ವಲ್ಪ ಟ್ರಿಕ್ಸ್ ಕೊಡಿ ನಮ್ಮ ಆಡಿಯನ್ಸ್ಗೆ. ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ. ಹಾಂ, ಯಾರು ಏನು ಮ್ಯಾಮ್ಗೆ ಎಲ್ಲ ಹೆದರ್ಬೇಡ ನೀನು. ನಾನು ಇರ್ಬೇಕಾದ್ರೆ ನನ್ನ ಹೆಸರು ಹೇಳು ಮ್ಯಾಮ್ಗೆ, ಎಲ್ಲ ಬಿಟ್ಟು ಕಳಿಸ್ತಾನೆ ನೋಡು. ಬರೀ ಡೌಗಳು ನಿಂತು ಅಂತ ನಿಂದು ಎಫರ್ಟ್ ಇರ್ಬೇಕಪ್ಪ ಅಲ್ಲಿ. ಅವಾಗಲೇ ಮ್ಯಾಮ್ ಕೊಡ್ತಾರೆ. ಇದಾದರೆ ನೆಕ್ಸ್ಟ್ ನಮ್ಮ ಪ್ರೀತಮ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಕ್ಸಾಮ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ, ಬರೀ ಜಸ್ಟು ದುಡಿಯೋದು, ತಿನ್ನೋದು, ಮಾಡ್ಕೊಳ್ಳೋದು ಇದನ್ನು ಮಾತ್ರ ಹೇಳ್ತಾ ಇದ್ದಾರೆ ನೋಡಿ ಗೈಸ್ ಅಷ್ಟೇ. ಮತ್ತು ಕಾಸೆಲ್ಲಿಂದ ಬರುತ್ತೆ ನಿನ್ಗೆ? ಯಾಕೆ ಆಮೇಲೆ ಕಷ್ಟಪಟ್ಟರೆ ಕಾಸು ಬರುತ್ತೆ ಅಷ್ಟೇ. ಎಲ್ಲಿ? ಹೌದು, ನಿನ್ನ ಡ್ರೀಮ್ ಏನು? ನಮ್ಮ ಡ್ರೀಮ್ ಅಂದರೆ ನಮ್ಮ ಪ್ರೀತಮ್ ಅವ್ರು ಇವಾಗ ಅವ್ರ ಡ್ರೀಮ್ ಹೇಳ್ತಾರೆ, ಕೇಳೋಣ ಬನ್ನಿ. ಏನು ಹೇಳ್ಬಾರ್ದಾ ಗೈಸ್? ಡ್ರೀಮ್ ಎಲ್ಲ ಹೇಳ್ಬಾರ್ದು, ಅದೆಲ್ಲ ಸೀಕ್ರೆಟ್ ಅಂತೆ. ನೋಡ್ಬೋಣ ಬನ್ನಿ ಗೈಸ್. ಏನು ಅಂದರೆ ಇಂದಿರಾನಗರ ಮೆಟ್ರೋ ಸ್ಟೇಷನಲ್ಲಿ ಫುಲ್ಲು ಸಾಗರ ಇವತ್ತು. ಯಾಕಂದರೆ ಇವತ್ತು ಮಂಡೇ ಅಲ್ವಾ, ಎಲ್ಲರೂ IT ಕಂಪ್ನಿಗೆಲ್ಲ ಹೋಗ್ತಾ ಇರ್ತಾರೆ. ನೋಡ್ಕೊಂಡು ನಾವು ಬನ್ನಿ. ಚೆನ್ನಾಗಿ ಹುಡುಗಿರಿದ್ದಾರೆ. ಬರೀ ಇಂಥದೆಯಾ? ಯಾರಿಗಾದ್ರೂ ಬೇಕಂದ್ರೆ ಬಂದ್ಬಿಡಿ ಇಂದಿರಾನಗರ್ಗೆ. ಸಾಗರ ಏನಿವತ್ತು ನಮ್ಮ ಯಾರು ಬಾರ್ಡ್ರ್ ಮುನಿಯವ ಮತ್ತು ಅವಳು ಫ್ರೆಂಡು ಗಗನ ಇನ್ನೂ ಬಂದೇ ಇಲ್ಲಲ್ಲ. ಬಾರ್ಡ್ರ್ ಮುನಿಯಮ್ಮ ಅವಳು ಇನ್ನೂ ಬಂದೇ ಇಲ್ಲ ಗಾಯ್ಸ್. ಕೇಳೋಣ ಇರಿ ಎಲ್ಲಿದ್ದಾರೆ ಅಂತ. ನಂಬರ್ ಇಲ್ಲವಲ್ಲ, ನಾನೇ ಮಾಡ್ತೀನಿ ಗಾಯ್ಸ್. ಗೈಸ್ ಎಂಥದ್ದು ಅಂದರೆ ಅವರೆಲ್ಲ ಓದ್ಕೊಂಡು ಬಂದುಬಿಟ್ಟಿರ್ತಾರೆ. ನಾವೇ ನನ್ನ ಮಕ್ಕಳು ಓದೋದೇ ಇಲ್ಲ. ಬರೀ ಡೌಗಳು ನಿಂತು ಐತಲ್ಲ. ಎಲ್ಲೋ ಇದೆಯಾ? ಯಾಕೆ? ನನ್ನ ಹೆಸರು ಹೇಳು, ಅವರೆಲ್ಲ ಬಿಡ್ತಾರೆ. ಎಬ್ಬಲಿ ನಾನು ಗೈಸ್ ಏನೋ ಕಾಲೇಜ್ ಎಂಟ್ರಿ ಮಾಡ್ತಾ ಇರುವಂತೆ ಏನಕ್ಕೂ ಗೊತ್ತಿಲ್ಲ. ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ.
ಹೌದು, ಏನಕ್ಕೆ ಬಿಡ್ತಾ ಇಲ್ಲ, ಏನು ರೀಸನ್? ನಿನ್ಗೆ ಯಾಕೆ ಆಮೇಲೆ ಗಾಯ್ಸ್ ಆಂಟಿ ಏನೋ ಬಿಡ್ತಾ ಇಲ್ಲ, ಮತ್ತೆ ಗೇಟ್ ಏನೋ ಕ್ಲೋಸ್ ಮಾಡಿಬಿಟ್ಟಿದಾರಂತೆ. ಏನು ಮಾಡೋಕ್ಕಾಗಲ್ಲ, ನಾನು ಹೋಗ್ಬಿಟ್ಟು ಇವಾಗ ಯುದ್ಧ ಮಾಡಿ ಅವ್ರನ್ನೆಲ್ಲರನ್ನೂ ಹೊರಗಡೆ ಹಾಕಬೇಕು. ನನಗೋಸ್ಕರ ಎಲ್ಲರೂ ವೇಟಿಂಗ್ ಮಾಡ್ತಾ ಇದ್ದಾರೆ ಗಾಯ್ಸ್. ಹೇಳೋ, ಬಂದ್ವಿ ಇರು, ನಾವು ಬಂದ್ವಿ ಗೈಸ್. ಕಾಲೇಜ್ ಗೇಟಲ್ಲಿ ಆಂಟಿ ಕೂತ್ಕೊಂಡಿರ್ತಾರೆ ನಮ್ಮದು, ಅಂದರೆ ಒಂಥರ ಅವರು ಇನ್ಚಾರ್ಜ್ ಅವರು. ಅವ್ರೇನು ಮಾಡಿದ್ದಾರೆ ಅಂದರೆ ಇವಾಗ ಗೇಟ್ ಕ್ಲೋಸ್ ಮಾಡಿಬಿಟ್ಟು ಇವ್ರನ್ನೆಲ್ಲ ಆಚೆ ಓಡ್ತಾಕ್ತಿದ್ದಾರೆ. ಅವ್ರನ್ನ ಬಿಡಿ ಅಂದರೆ ಬಿಡ್ತಾ ಇಲ್ವಂತೆ. ಅಲ್ಲಿ ಹೋಗ್ಬಿಟ್ಟು ಏನಾಗಿದೆ ಅಂತ ನೋಡ್ಕೋಬೇಕು ಇವಾಗ. ಅದು ನಮ್ಮ ಫ್ರೆಂಡ್ಸ್ಗೆ ಬಿಟ್ಟಿಲ್ಲ ಅಂದರೆ ಬಿಡ್ತೀವ ನಾವು, ಹೇಳಿ ಬನ್ನಿ ನೋಡ್ಕೊಳ್ಳೋಣ ಏನಾಗಿದೆ ಅಂತ. ಬಿಟ್ಟಿಲ್ಲ ಅಂದರೆ ನನ್ನ ಹೆಸರು ಹೇಳು ಅಂತ ಹೇಳಿದೆ. ನನ್ನ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಹಣವಂದ ಅಂತಾರೆ. ನೋಡೋಣ ನಿಮ್ಗಾಚಾಗುತ್ತೆ. ಬಟ್ ಏನು ಅಂದರೆ ಇವತ್ತು ಲ್ಯಾಬ್ ಎಕ್ಸಾಮ್ ಇದ್ದರೂ ಕೂಡ ನಾವು ಯಾವ್ದು ಟೆನ್ಷನ್ನ ತೆಗಿತಾ ಇಲ್ಲ. ಏನು ಅಂದರೆ ಒಂಥರ ಚಿಲ್ಲಾಗಿರ್ಬೇಕು ಅಂತ ಹೇಳ್ತಾರಲ್ಲ, ಅದು ಲೈಫಲ್ಲಿ ಆ ಥರ ಇದ್ದೀವಿ. ಕೂಲ್ ಆ ಥರ ಇದ್ದೀವಿ. ನೋಡೋಣ, ಅದು ಹೋಗ್ಬಿಟ್ಟು ನಮ್ಮ ಹೆಸರು ಹೇಳಿದ ತಕ್ಷಣ ಸಾಕು ಎಲ್ಲರೂ ಬಿಟ್ಬಿಡ್ತಾರೆ. ಆಚೆ ಅಂದರೆ ಫುಲ್ ಕ್ಲಿಯರು. ಅಜ್ಜಿ ನಾನು ಬಂದಿದ್ದೀನಿ ಅಂದ ತಕ್ಷಣ ಆಂಟಿ ಇದ್ರು ಗೇಟ್ ಓಪನ್ ಮಾಡಿಬಿಟ್ಟು ಸನ್ಮಾನ ಮಾಡ್ಬಿಡ್ತಾರೆ ನಮಗೆ. ಅದಕ್ಕೆ ಸುಮ್ಮನೆ ಇದ್ದೀವಿ. ಬರೀ ಡೌಗಳು ನಿಂತು. ಜಾಸ್ತಿ ತೋರ್ಸೋಕೆ ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಕ್ಸಾಮ್ ಹೆಂಗೆ ಬರೆದ್ರು ಅಂದರೆ ಒಬ್ಬೊಬ್ರು ಒಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನೋಡಿ ಹೋಗಿ ಕೇಳಿ ಹೆಂಗೆ ಬರ್ದು ಟೈಪ್ ಮಾಡಿದೆ. ಡಿಪ್ರೆಷನ್ ಫಸ್ಟು ಥಿಯರಿ ಬರೀಬೇಕಲ್ವಾ? ಬರ್ತಿಲ್ಲ. ಕಾಯಿಸಿ ಇವ್ರದ್ದು ಬಿಟ್ಟಾಕಿ ಇವತ್ತು ಯಾಕೋ ಡಿಪ್ರೆಷನಲ್ಲಿ ಇದ್ದಂಗೆ. ನೀವೇನು ಬರ್ದು? ಹೆಂಗೆ ಇವತ್ತು ತುಂಬಾ ಚೆನ್ನಾಗಿ ಬರ್ದೆ ಆಕ್ಚುಲಿ. ಹೆಂಗಾಯ್ತು ಎಕ್ಸ್ಪೀರಿಯನ್ಸ್? ಸ್ವಲ್ಪ ಫಾರ್ಮ್ ಮೂಮೆಂಟ್ ಗಾಯ್ಸ್, ಫಾರ್ಮ್ ಮೂಮೆಂಟ್. ಇಲ್ಲಿ ಫಾರ್ಮ್ ಮೂಮೆಂಟ್ ಆಯಿತು. ನಮ್ಮ ಪ್ರೀತಮ್ ಕುಮಾರ್ ಅವ್ರಿಗೆ ಕೇಳೋಣ. ಇಲ್ಲಿ ಬರೀತು ಹೆಂಗಾಯ್ತು ಇವತ್ತು ಎಕ್ಸಾಮ್? ಲ್ಯಾಬ್ ಎಕ್ಸಾಮ್. ಓ, ಇವ್ರು ಹೆಂಗಾಗಿದೆ? ಜೋರಾಗಿ ಮಾತಾಡ್ತಾ ಇದೀನಿ ನೋಡು. ಇವ್ನ ಹೆಂಗ್ ಬರ್ದಕ್ ಹೇಳೋದು? ಸೂಪರ್ ಆಗಿತ್ತು ಗಾಯ್ಸ್. ಎಲ್ರಿಗಿಂತ ಫಸ್ಟ್ ನಾನೇ ಬರ್ದಿದ್ದು. ಅಷ್ಟು ಚೆನ್ನಾಗಿತ್ತು ಇವತ್ತು. ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು. 10:30 ಎಕ್ಸಾಮ್ ಮುಗಿಸಿ ಎಷ್ಟಾಗಿದೆ ಅಂದರೆ ಟೈಮು 1:30 ಆಗೈತೆ. ಇವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು 3 ಅವರು. ಆ ರೀಲ್ಸ್ ನೋಡೋಣ ಅಂದರೆ ರೀಲ್ಸು ಬೋರಿಂಗು. ರೀಲ್ಸ್ ಎತ್ತಿರ ಬರೀ ಊಟ ಬರ್ತೈತೆ, ಹೊಟ್ಟೆ ಸಿತೈತೆ, ಕಾಸಿಲ್ಲ. ಅದಕ್ಕೆ ರಿವೈಸ್ ತೊಗೊಬೇಕಲ್ಲ. ಅದಕ್ಕೆ ನನ್ನ ಜೊತೆ ನೀವು ರೀಲ್ಸ್ ನೋಡಿ ಅಂತ ಇವ್ರಿಗೂ ರೀಲ್ಸ್ ತೋರಿಸ್ತಾರೆ. ಗೈಸ್ ಇದ್ರು ಕೊಡಲ್ಲ ಇವ್ರು ಕಾಸು, ಹಂಗಿರ್ತಾರೆ ಇವ್ರು. ಅಮ್ಮನೇ ಪಂಪ ನಾನು ಬ್ಯಾಲೆನ್ಸ್ ಈಗಲೇ ತೋರಿಸ್ತೀನಿ. ಏನಾದರೂ ಬೇರೆ ಅಕೌಂಟ್ ತೋರಿಸ್ತಾರೆ ಗಾಯ್ಸ್. ಇವರು ಎರಡು ಅಕೌಂಟ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಇರೋ ಒಂದ ಕೊಟ್ಟಲ್ಲೇ ಕಾಸಿಲ್ಲ, ಎರಡೆರಡು ಬೇರೆ. ಹೇಳಿಕ್ ಬರಲ್ಲಪ್ಪ, ನೀವೆಲ್ಲ ಮಾಡ್ಬೋದು. ಇವನ್ ಹತ್ರ ಮಾಡ್ತಾನೆ ಅನ್ಸುತ್ತೆ, ಅದಕ್ಕೆ ಐಡಿಯಾ ಕೊಡ್ತಾನೆ. ನಮ್ಮಂಗಿಲ್ಲ ವಿಠಲ್ನ, ನಂಬಂಗಿಲ್ಲ. ಯಾವಾಗಾರ ಕೇಳು, ನಾವು ಬಡವ್ರ ಮಕ್ಳಪ್ಪ ಅಂತಾನೆ. ಯಾಕೆ ಮೈಂಟೈನ್ ಮಾಡ್ತಾ ಇರಬಾರ್ದು ಎರಡೆರಡು ಅಕೌಂಟು? ಗೈಸ್ ಜೀವನದಲ್ಲಿ ಎರಡೆರಡು ಮೇಂಟೈನ್ ಮಾಡ್ತಿರ್ಬೇಕು. ಒಂದು ಹೋದ್ರೆ ಇನ್ನೊಂದು ಇರುತ್ತೆ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಅವ್ನು ಹೇಳಿದ್ದು ಬ್ಯಾಂಕ್ ಅಕೌಂಟ್ ಬಗ್ಗೆ. ನೀವೆಲ್ಲ ಇನ್ಸ್ಪಿರೇಷನ್ ತೊಗೊಬೇಡಿ, ಇದೆಲ್ಲ ರಾಂಗ್ ಇನ್ಸ್ಪಿರೇಷನ್. ಓಕೆ, ಯಾಕೋ ಇವತ್ತು ವೆದರ್ ಕೂಡ ಡಲ್ ಆಗಿದೆ, ನಾವು ಕೂಡ ಡಲ್ ಆಗಿದ್ವಿ. ಯಾರು ಕೂಡ ಎನರ್ಜಿ ಇದ್ದೇ ಇಲ್ಲ ಯಾರು ಇವತ್ತು. ಒಂಥರ ಪ್ರೀತಮ್ ಯಾಕೋ ಏನಾಯ್ತು ಇವತ್ತು? ಮತ್ತೇನಿಗೆ ಡಲ್ ಆಗಿದೆಯಾ? ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನಮ್ಮ ಯೂತ್ಸ್ ಏನಾದರೂ ಹೇಳ್ತಾರೋ ಯಾವ ಥರ ಇರಬೇಕು ಆ ಥರ ಈ ಥರ ಅಂತ. ಏನಕ್ಕೆ ಡಲ್ ಆಗಿದೆ ಹೇಳು, ಪರವಾಗಿಲ್ಲ. ನಮ್ಮ ಆಡಿಯನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ನೀನು ಹೇಳು ಸಾಕು. ಅವರೆಲ್ಲ ಬೆಳಗ್ಗೆಯಿಂದ ಹೀಗೆ ಇದೆಯಾ? ಬೆಳಗ್ಗೆಯಿಂದ ಹೀಗೆ ಇದ್ದಾನಂತೆ ಗಾಯ್ಸ್. Thanks. Love you. Forever. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಾಯ್ಸ್ ಎಲ್ಲರೂ ಹಾಯ್ ಮಾಡುವತ್ತು ಒಂಥರ ಖುಷಿ ಆಯಿತು. ಏನೋ ಒಂಥರ ಖುಷಿ ಥರ ಇದೆ ಇವತ್ತು. ವಿಷಯದಂತ ಹೇಳ್ತಾ ಇದ್ವಿ ಖುಷಿ ಇದ್ದಿದ್ದಿಲ್ಲ ಅಂತ. ಇವಾಗ ತಾನೇ ಆಡಿಯನ್ಸ್ ಎಲ್ಲ ಹಾಯ್ ಅಂತ ಹೇಳಿದ ತಕ್ಷಣ ಖುಷಿ ಆಗ್ಬಿಟ್ಟಿವಿ ನೋಡು.
ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜನಗಳ ಸಪೋರ್ಟ್ ಇದ್ರೆ, ಬೆಂಬಲ ಇದ್ರೆ ಎಲ್ಲವನ್ನು ಸಾಧಿಸ್ಬೋದು ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೆ ಅನ್ಸುತ್ತೆ ಗಾಯ್ಸ್. ಇವಾಗ ರಾಧೆ ಕಾನ್ಸೆಪ್ಟ್, ಆ ರಾಧಾಕೃಷ್ಣ ಅದು ಸಮ್ ರೀಸನ್ ಇದ್ದಾವೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಗಾಯ್ಸ್ ಕೆರ ತೊಗೊಂಡು ಮೆಟ್ಟಲ್ ಹೊಟ್ರಿ ಇವ್ರಿಗೆ. ನನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಇಷ್ಟ ಪಡಬೇಡ ಅಂದಿಲ್ಲ. ಗೈಸ್ ಇವರು ಹೋಗೋ ಸಮಯ ಬಂತು, ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇವಾಗ. ಬಾಯ್ ಬಾಯ್ ಅಂತ ಹೇಳಿ. ಬಾಯ್ ನೀನು ಸ್ವಲ್ಪ ಸೈಡ್ ಬಾ ಸೈಡ್. ಬಾಯ್. ಫೋನ್ ಕೊಟ್ಟೋಗಪ್ಪ. ಬಾಯ್. ಗೈಸ್ ಫೋನ್ ಕೊಡೋದಕ್ಕೂ ಹೆಂಗ್ ಮಾಡ್ತಾವ್ರು ನೋಡಿ ಗೈಸ್. ಇಷ್ಟು ಬೇಗ ಬಾಯ್ ಅಂತ ಹೇಳ್ತಾವ್ರು ನೋಡಿ ಗೈಸ್. टाटा गुड बाय गया ಇನ್ನೊಂದು ಬಸ್ ಸ್ಟಾಪಿಗೆ ಬಂದಾಯಿತು. ಇವಾಗ ಇನ್ನೊಂದು ಬಸ್ ರೆಡಿಯಾಗಿದೆ, ವೇಟಿಂಗ್ ಮಾಡ್ತಾ ಇದೆ. ಸ್ವಲ್ಪ ಅದಕ್ಕೂ ಎದುರು ಬಿಟ್ಟು ಇನ್ನು ಅದರದ್ದು ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ, ಅದರಲ್ಲಿ ರಶ್ ಅಂತ ತೋರಿಸ್ತಾ ಇದ್ದೇವೆ. ಇವಾಗ ಮನೆ ಹೋಗೋಷ್ಟರಲ್ಲಿ ಸ್ವಲ್ಪ ಎಣ ಥರ ಆಗ್ಬಿಟ್ಟಿರ್ತೀವಿ ಗಾಯ್ಸ್ ನಾವು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇವಾಗ ತಾನೇ ಮನೆಗೆ ಬಂದೆ. ಎಷ್ಟು ರಶ್ ಅಂದ್ರೆ ಬಸ್ಸು ನಿಂತ್ಕೊಳಕ್ಕಾಗಿರಲ್ಲ ಗಾಯ್ಸ್, ಆ ಥರ ಬಸ್ ಇತ್ತು ಅಷ್ಟೇ.